ಈ ಬೆಟ್ಟ ಕರುನಾಡ ಕಾಯೋ ಅಮ್ಮನ ವಾಸಸ್ಥಳ. ಈ ಬೆಟ್ಟ ಕರುನಾಡಿನ ಗೌರವ. ಈ ಬೆಟ್ಟ ಮೈಸೂರಿನ ಹೃದಯ. ಈ ಬೆಟ್ಟ ಭಾರತದ 18 ಶಕ್ತಿ ಆರಾಧನಾ ಕೇಂದ್ರಗಳಲ್ಲಿ ಒಂದು. ಈ ಬೆಟ್ಟದಲ್ಲಿನ ಪ್ರತಿ ಕಲ್ಲು ಅಮ್ಮನ ಕಥೆ ಹೇಳುತ್ತದೆ. ಪ್ರತಿ ಗಾಡಿ ಅಮ್ಮನ ಹೆಸರು ಜಪಿಸುತ್ತದೆ. ಭುವನ ಸುಂದರಿ, ಜಗನ್ಮೋಹಿನಿ, ಮಹಿಷಾಸುರಮರ್ದಿನಿ, ಮೈಸೂರು ಪುರದ ವಾಸಿನಿ, ಸಿಂಹವಾಹಿನಿ. ನಮ್ಮಮ್ಮ ವಾಸಿಸೋ ಈ ಜಾಗವೇ ಚಾಮುಂಡಿ ಬೆಟ್ಟ. ಮೈಸೂರಿನ ಕಿರೀಟದಂತಿರುವ ಈ ಬೆಟ್ಟ ಸಮುದ್ರ ಮಟ್ಟದಿಂದ 1064 ಮೀಟರ್ ಎತ್ತರದಲ್ಲಿದೆ. ಇದು ಮೈಸೂರು ಮಹಾರಾಜರ ಕುಲದೇವತೆ, ಕರುನಾಡಿನ ನಾಡದೇವತೆ ನಮ್ಮಮ್ಮ ಚಾಮುಂಡಿಯ ವಾಸಸ್ಥಾನವಾಗಿದೆ. ಈ ಬೆಟ್ಟದ ಮೇಲೆ ಕುಳಿತು ಅಮ್ಮ ಇಡೀ ಮೈಸೂರನ್ನು ಕಾಯ್ತಾ ಇದ್ದಾಳೆ. ಸ್ಕಂದ ಪುರಾಣದಲ್ಲಿ ತ್ರಿಮೂರ್ತ ಕ್ಷೇತ್ರವೆಂದು ಪರಿಗಣಿತವಾಗಿದ್ದ ಈ ಬೆಟ್ಟದಲ್ಲಿ ಶಿವನು ಮಹಾಬಲೇಶ್ವರನಾಗಿ ನೆಲೆಸಿದ್ದನು. ಆದ ಕಾರಣ ಈ ಬೆಟ್ಟವನ್ನು ಮಹಾಬಲಾದ್ರಿ ಎಂದು ಕರೆಯುತ್ತಿದ್ದರು. ಆದರೆ ಈ ಬೆಟ್ಟಕ್ಕೆ ಖ್ಯಾತಿ ತಂದಿದ್ದು ಚಾಮುಂಡೇಶ್ವರಿ ಅಮ್ಮ ಮಹಿಷಾಸುರನನ್ನು ಸಂಹರಿಸಿದ ನಂತರ. ತದನಂತರ ಈ ಬೆಟ್ಟ ಚಾಮುಂಡಿ ಬೆಟ್ಟವಾಗಿ ಅಮ್ಮನ ವಾಸಸ್ಥಾನವಾಯಿತು. ಕೋನನರೆ ಎಂದು ಹೆಸರುವಾಸಿಯಾಗಿರುವ ಈ ಬಂಡೆಯು ಅದ್ಭುತ ಇತಿಹಾಸವನ್ನು ಹೊಂದಿದೆ. ಕೋನದ ಅವತಾರವಾದ ಮಹಿಷಾಸುರನನ್ನು ಸಂಹರಿಸಲು ದುರ್ಗಾದೇವಿಯು ಚಾಮುಂಡೇಶ್ವರಿಯ ಅವತಾರ ತಾಳಿ 9 ದಿನ ಹೋರಾಡಿ ವಿಜಯದಶಮಿಯ ದಿನದಂದು ಈ ಬಂಡೆಯ ಮೇಲೆ ಮಹಿಷಾಸುರನನ್ನು ಸಂಹರಿಸುತ್ತಾಳೆ. ಆದ ಕಾರಣ ಈ ಬಂಡೆಯು ಕೋನನರೆ ಎಂದು ಹೆಸರಾಯಿತು. ಚಾಮುಂಡಿ ಬೆಟ್ಟದ ಇನ್ನೊಂದು ವಿಶೇಷವೆಂದರೆ ಮೈಸೂರಿನ ಬೆಂಗಳೂರು ರಸ್ತೆಯಿಂದ ನೋಡಿದರೆ ಚಾಮುಂಡಿ ಬೆಟ್ಟವು ಮಹಿಷಾಸುರನು ಮಲಗಿರುವಂತೆ ಭಾಸವಾಗುತ್ತದೆ ಮತ್ತು ಅವನ ಹೃದಯ ಭಾಗದಲ್ಲಿ ಅಮ್ಮನ ದೇವಸ್ಥಾನವಿದೆ. ಆಷಾಢ ಮಾಸವೆಂದರೆ ಸ್ತ್ರೀ ಶಕ್ತಿ ಆರಾಧನೆಯ ಮಾಸ. ದಕ್ಷಿಣ ಭಾರತದ 4 ಪ್ರಮುಖ ಶಕ್ತಿ ಆರಾಧನಾ ಕೇಂದ್ರಗಳಲ್ಲಿ ಚಾಮುಂಡಿ ಬೆಟ್ಟವೂ ಒಂದು. ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟವು ಒಂದು ಜೀವಂತ ತೀರ್ಥಕ್ಷೇತ್ರವಾಗಿ ಮಾರ್ಪಡುತ್ತದೆ. ಅದರಲ್ಲೂ ಆಷಾಢ ಮಾಸದ ಪ್ರತಿ ಶುಕ್ರವಾರ ಅಮ್ಮನ ದೇವಸ್ಥಾನವು ವಿಶೇಷ ಅಲಂಕಾರದಿಂದ ಕೂಡಿರುತ್ತದೆ.
ಈ ಸಮಯದಲ್ಲಿ ಅಸಂಖ್ಯಾತ ಭಕ್ತಾದಿಗಳು ಮೆಟ್ಟಿಲುಗಳ ಮೂಲಕ ಅಮ್ಮನ ದರ್ಶನ ಪಡೆಯಲು ಬರುತ್ತಾರೆ. ಅನೇಕ ಜನರು ಅರಿಶಿನ ಕುಂಕುಮ ಹಚ್ಚುತ್ತಾ ಮೆಟ್ಟಿಲೇರಿದರೆ, ಕೆಲ ಜನರು ಮಂಡಿಗಾಲಲ್ಲಿ ಹತ್ತುತ್ತಾ ಅಮ್ಮನಿಗೆ ತಮ್ಮ ಕೋರಿಕೆ ಸಲ್ಲಿಸುತ್ತಾರೆ. ಇಲ್ಲಿ ಜನರು ಕೇವಲ ಮೆಟ್ಟಿಲು ಹತ್ತುವುದಲ್ಲ, ಭಕ್ತಿಯಿಂದ ಅಮ್ಮನ ತಲುಪುವ ಪ್ರಯಾಣವಾಗಿದೆ. ಈ ಪ್ರಯಾಣದುದ್ದಕ್ಕೂ ಮೆಟ್ಟಿಲೇರಲು ಅನೇಕ ಭಕ್ತಿ ತುಂಬಿದ ವಿಚಾರಗಳು ನಿಮ್ಮನ್ನು ಹುರಿದುಂಬಿಸುತ್ತವೆ. ಅದರಲ್ಲೂ ಇವರ ಸಂಗೀತವಂತೂ ಕಿವಿಗಳಿಗೆ ಇಂಪನವಾಗಿದೆ. ಸಮಾಧಾನ ಹೇಳಿದ್ದೀನಿ. ಅಲ್ಲ ಮಗ ಅಲ್ಗೂರ್ ಚಿಲ್ಲಾಪುರಕ್ಕೆ ಹೋಗ್ತಾನಿದ್ದೆ ಅಣ್ಣಯ್ಯ, ಸ್ವಲ್ಪ ಬಂಗಿ ಸೊಪ್ಪು ಅಂತ ಕೊಟ್ಬಿಡಿ ಅಣ್ಣಯ್ಯ ಅಂತ ಹೇಳಿದಾಗ ಸಿದ್ದಪ್ಪ ಆಗಿ ಬಂಗಿ ಕುಡಿತೀನಪ್ಪ, ಹೌದು ಸ್ವಾಮಿ, ಆಗಿದ್ಮೇಲೆ ಬಾರಪ್ಪ ಅಂತ ಹೇಳಿ ತನ್ನ ಶಿಷ್ಯನ ಮುಂದೆ ಕುಣಿಸ್ಕೊಂಡು ಹುಲಿ ಚರ್ಮ ಹಾಸ್ಕೊಂಡು ಆ ಹುಲಿ ಚರ್ಮ ಮೇಲೆ ಮುತ್ತಿನ ಜೋಳಿಗೆ ಮಡಿಕೊಂಡು ಪರಂಜ್ಯೋತಿ ಮಟ್ಟೆ ಸ್ವಾಮಿ ಆರೋ ಕಟ್ಟು ಗುರುವೇ ಬಂಗಿ ಸೊಪ್ಪು ಆರೋ ಕಂಡಿಗ ಸೊಪ್ಪ ಬೆರೆಸವರೇ ಕಳ್ಳಿ ಹಾಲು ಅದು ಕಂಡ್ಗ ಎಕ್ಕರಾಲ ಮುರುಕಂಡಗ ಬೆರೆಸಿಕೊಂಡು ನನ್ನಪ್ಪ ಮಂಟೆ ಲಿಂಗಯ್ಯ 12 ಕಂಡ್ಲ ಬಂಗಿ ಸೊಪ್ಪಾಗವಿಂದ ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬಂದಿ ನನ್ನ ಗುರುವೇ ಲಿಂಗಪ್ಪ ನೀವೇ ಬಂದ್ಯೋ. ಈ ಸಂಗೀತವನ್ನು ಆಲಿಸಿದ ನಂತರ ನನ್ನ ಪ್ರಯಾಣವನ್ನು ಮುಂದುವರಿಸಿದೆ. ದಾರಿಯಲ್ಲಿ ನಾನು ಒಬ್ಬ ಚಿರಯುವಕನನ್ನು ಭೇಟಿಯಾದೆ. ಆದರೆ ಈ ಚಿರಯುವಕನಿಗೆ ಕೇವಲ 65 ವರ್ಷ. ಮೆಟ್ಟಿಲೇರುತ್ತಿರುವಾಗ ಇವರ ಉತ್ಸಾಹ ಕಂಡು ನಾನು ಮೂಕಸ್ತಬ್ಧ ಆದೆ ಮತ್ತು ಇವರ ಅನುಭವವಂತೂ ಅಪಾರ. ನಮಸ್ಕಾರ ಭಕ್ತಾದಿಗಳಿಗೆ. ಚಾಮುಂಡಿ ಬೆಟ್ಟಿಗೆ ನಾನು ಸುಮಾರು ಇಲ್ಲ ಅಂದರೆ 40 ವರ್ಷದಿಂದ ನಾನು ಬರ್ತಾ ಇದ್ದೀನಿ ಕಾಲ್ನಡಿಗೆಯಲ್ಲಿ. ನನಗೆ ಭಾಳ ಖುಷಿ ತಂದಿದೆ. ಮಾತ್ರ ಹೆಲ್ತು ಭಾಳ ಚೆನ್ನಾಗಿರ್ತದೆ. ನೀವು ಬೆಟ್ಟ ಹತ್ತಬೇಕು. ಯಾವಾಗಲೂ ಅಮ್ಮನ ದರ್ಶನ ಮಾಡಬೇಕಾದ್ರೆ ಬೆಟ್ಟ ಹತ್ತಿ ಕಷ್ಟ ಬಿದ್ದರೆ ದೇವ್ರ ಅಮ್ಮನ್ನ ನೋಡೋಕೆ ಸಾಧ್ಯ. ಸುಮ್ಮನೆ ದುಡ್ಡು ಕೊಟ್ಟು ಒಳಗಡೆ ಹೋಗಿ ಸಲೀಸು ದರ್ಶನ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಬೆಟ್ಟ ಹತ್ತಿ ಆರೋಗ್ಯನೂ ಒಳ್ಳೆಯದಾಗುತ್ತೆ ನಿಮಗೆ. ನಾನು 40 ವರ್ಷದಿಂದ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರತಿ ಶುಕ್ರವಾರ ನಾನು ಬರ್ತಾ ಇದ್ದೀನಿ. ಈಗಲೂ ನನಗೆ ಶುಕ್ರವಾರ 4 ಶುಕ್ರವಾರ ಮಿಸ್ ಮಾಡೋಲ್ಲ. ನಾನು ಚಾಮುಂಡಿ ಅಮ್ಮನ ಯಾವಾಗಲೂ ಕೃತಜ್ಞತೆ ಆಗ್ತೀನಿ. ನಮ್ಮ ಮೈಸೂರು ಚಾಮುಂಡೇಶ್ವರಿ ನಮಗೆ ಯಾವಾಗಲೂ ಒಳ್ಳೆಯದು. ಚಾಮುಂಡಿ ಬೆಟ್ಟಕ್ಕೆ 17ನೇ ಶತಮಾನದಲ್ಲಿ ದೊಡ್ಡ ದೇವರಾಜ್ ಒಡೆಯರ್ರವರು 1000 ಮೆಟ್ಟಿಲುಗಳನ್ನು ನಿರ್ಮಿಸಿದರು. ಅದರಲ್ಲೂ 700ನೇ ಮೆಟ್ಟಿಲಿನ ನಂತರ ಈ ನಂದಿಯನ್ನು ನಿರ್ಮಿಸಿದರು. ಈ ನಂದಿಯು ಆಂಧ್ರದ ಲೇಪಾಕ್ಷಿ ಮತ್ತು ತಮಿಳುನಾಡಿನ ಬೃಹದೇಶ್ವರ ದೇವಾಲಯದ ನಂತರ ಭಾರತದಲ್ಲಿ 3ನೆಯ ಅತಿ ದೊಡ್ಡ ನಂದಿಯಾಗಿದೆ. ಇದು 15 ಅಡಿ ಎತ್ತರ ಮತ್ತು 24 ಅಡಿ ಉದ್ದವಿದ್ದು ಏಕಶಿಲೆಯಿಂದ ನಿರ್ಮಿತವಾಗಿದೆ. ಉಳಿದ 2 ನಂದಿಗಳಿಗಿಂತ ಶಿಲ್ಪಕಲಾ ನೈಪುಣ್ಯಕ್ಕೆ ಹೆಸರುವಾಸಿಯಾಗಿರುವ ಈ ನಂದಿಯು ಶಾಂತಿ ಮತ್ತು ಶಕ್ತಿಯ ಸಂಕೇತವಾಗಿದೆ.
ನಾನಿವಾಗ ಚಾಮುಂಡಿ ಬೆಟ್ಟದ ದೇವಿಕೆರೆಯಲ್ಲಿದ್ದೀನಿ. ಇಲ್ಲೊಂದು ಬಾವಿ ಇದೆ. ಈ ಬಾವಿಯ ವಿಶೇಷತೆ ಏನಂತಂದರೆ ಚಾಮುಂಡಿ ತಾಯಿಯ ದಿನನಿತ್ಯದ ಪೂಜಾ ಕಾರ್ಯಕ್ರಮಗಳಿಗೆ ಈ ಬಾವಿಯ ನೀರನ್ನು ಉಪಯೋಗಿಸ್ತಾರೆ. ಶತಮಾನಗಳಷ್ಟು ಹಳೆಯದಾದ ಈ ಕೆರೆಯು ಪವಿತ್ರ ಜಲ ಸಂಪತ್ತಿನ ಮೂಲವಾಗಿತ್ತು. ಮುಂಚೆ ಈ ಕೆರೆಯು ಚಾಮುಂಡಿ ಬೆಟ್ಟದ ವನ್ಯಜೀವಿ ಮತ್ತು ಸಸ್ಯ ಸಂಪತ್ತಿಗೆ ನೀರಿನ ಆಧಾರವಾಗಿತ್ತು. ಕಾಲಾಂತರದಲ್ಲಿ ಮೈಸೂರಿನ ಮಹಾರಾಜರು ಈ ಕೆರೆಯನ್ನು ಅಭಿವೃದ್ಧಿಪಡಿಸಿ ದೇವಿ ಕೆರೆ ಎಂದು ಹೆಸರಿಡಲಾಯಿತು. ಚಾಮುಂಡಿ ಬೆಟ್ಟದಿಂದ ಮೈಸೂರು ನಗರವನ್ನು ವೀಕ್ಷಿಸಿದರೆ ಆ ಸೌಂದರ್ಯವನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಾಗದು. ಅದರಲ್ಲೂ ರಾತ್ರಿ ಸಮಯದಲ್ಲಿ ಮೈಸೂರು ನಕ್ಷತ್ರಗಳಿಂದ ಕಂಗೊಳಿಸುವ ಆಕಾಶಕಾಯದಂತೆ ಕಾಣುತ್ತದೆ. ಚಾಮುಂಡಿ ಬೆಟ್ಟ ಮೈಸೂರಿನವರಿಗೆ ಅದು ಕೇವಲ ಬೆಟ್ಟವಾಗಿಲ್ಲ, ಅದು ಅಮ್ಮನ ಮನೆಯಾಗಿದೆ. ಖುಷಿಯಾದರೂ ಚಾಮುಂಡಿ ಬೆಟ್ಟ, ದುಃಖ ಆದರೂ ಚಾಮುಂಡಿ ಬೆಟ್ಟ. ಅವಳನ್ನು ನೆನೆಯದ ದಿನವೇ ಇಲ್ಲ. ಅದಕ್ಕೆ ಇಲ್ಲಿನ ಜನರು ಖುಷಿಯಾದರೂ ದುಃಖ ಆದರೂ ಹೇಳೋದು ಒಂದೇ, ಬಾ ಬೆಟ್ಟಕ್ಕೆ ಹೋಗಿ ಬರೋಣ, ಅಮ್ಮ ಇದ್ದಾಳೆ, ಎಲ್ಲ ಸರಿ ಮಾಡ್ತಾಳೆ ಅಂತ. ಇನ್ನೊಂದು ವಿಚಾರ, ನೀವು ಯಾರಾದರೂ ಮೈಸೂರಿಗೆ ಬಂದರೆ ಮೆಟ್ಟಿಲಿನ ಮೂಲಕವೇ ಅಮ್ಮನ ದರ್ಶನ ಮಾಡಿ. ಮೆಟ್ಟಿಲೇರಿ ಅಮ್ಮನ ದರ್ಶನ ಪಡೆಯುವ ಅನುಭವವೇ ಅದ್ಭುತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅಮ್ಮ ಅಂತ ಕಮೆಂಟ್ ಮಾಡಿ.